ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್, ವರನಟರಾದ ಡಾಕ್ಟರ್ ರಾಜ್ಕುಮಾರ್ ಸರ್ ಬಗ್ಗೆ. ಡಾಕ್ಟರ್ ರಾಜ್ಕುಮಾರ್ ಸರ್ದು ಇರೋ ಕ್ರೇಜ್ ಯಾವ ಹೀರೋಗೆ ಬಿ ಇಲ್ರಿ. ಅವ್ರು ಮಾಡಿರೋ ನಟನೆಗಳಂತೆ ಈಗಿನ ಜನ್ರೇಷನ್ದಾಗ ಯಾರೂ ಮಾಡಲ್ರಿ, ಹಿಂದಿಗೆ ಭೀ ಮಾಡಿಲ್ರಿ ಯಾರು. ಅವ್ರು ನಟನೆ ಮಾಡಿರುವ ಜೀವಂತ ಇರೋ ಪಾತ್ರಗಳು ಯಾವ್ಯಾವಪ್ಪ ಅಂದ್ರೆ, ಮೊದಲನೇ ಬಂದುಬಿಟ್ಟು ಬಂಗಾರದ ಪಂಜರ. ಈ ಮೂವಿಯ ಪ್ಲೇ ಯಾರು ಭೀ ಆ್ಯಕ್ಟಿಂಗ್ ಮಾಡಲ್ರಿ, ಈ ಭೀ ಮಾಡಿಲ್ಲ, ಹಿಂದಿಗೆ ಭೀ ಮಾಡಲ್ರಿ. ಆ ಥರ ಈ ಮೂವಿದಾಗ ಅವ್ರು ಆ್ಯಕ್ಟಿಂಗ್ ಮಾಡ್ಯಾರ. ಅದ್ಭುತವಾದ ನಟನೆ. ಮೂವಿ ಫುಲ್ ಎಂಟರ್ಟೈನ್ಮೆಂಟ್ ಅದ ರೀ. ಅದ್ರಾಗ ಕಾಮಿಡಿಯನ್ನಾಗಿ ಭೀ ಅವರೇ ನಟನೆ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ ಬಂದ್ಬಿಟ್ಟು ತುಂಬ ಅದ್ಭುತವಾಗಿದೆ. ಬಂಗಾರದ ಪಂಜರ ಈ ಮೂವಿ ಯಾರೆಲ್ಲ ನೋಡಿದಾರೋ ತಪ್ಪದೇ ಕಮೆಂಟ್ ಮಾಡಿ ಹೇಳಿ ಮೂವಿ ಹೇಗಿದೆ ಅಂತ. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಸರ್ ನಟಿಸಿರುವ ಬೆಸ್ಟ್ ಮೂವಿ ಅಂತ ಹೇಳ್ಬೋದು ರೀ. ಅದರ ನಂತರ ಮೂವಿ ಬಂಗಾರದ ಮನುಷ್ಯ. ಈ ಮೂವಿ ಅಂತೂ ಎವರ್ ಗ್ರೀನ್ ಮೂವಿ ರೀ. ಈ ಮೂವಿ ಅಂತೂ ಸ್ಟೋರಿನೇ ಆ ಥರ ಅದ ರೀ. ಬಂಗಾರದ ಮನುಷ್ಯ ಒಬ್ಬ ರೈತನ ಕತೆ ಅದ. ಈ ಮೂವಿ ಅಂತೂ ಸುಮಾರು 3 ವರ್ಷಗಳ ಕಾಲ ಪ್ರದರ್ಶನ ಕಂಡಿದೆ. ಆ ಥರ ನಟನೆ ಮಾಡ್ಯಾರ ಮೂವಿದಾಗ, ಆ ಥರ ಸ್ಟೋರಿ ಅದ ರೀ. ಈ ಮೂವಿ ಡೈರೆಕ್ಟರ್ ಬಂದ್ಬಿಟ್ಟು ಸಿದ್ಧಲಿಂಗಯ್ಯ ಅವರು. ಈ ಮೂವಿ ಅಂತೂ ಅದ್ಭುತವಾಗಿದೆ ರೀ. ಈ ಮೂವಿ ಇನ್ಸ್ಪೈರ್ ಆಗಿ ಭಾಳ ಮಂದಿ ರೈತರಾಗ್ಯಾರ ರೀ. ಆ ಥರ ಕಂಟೆಂಟ್ ಅದ ರೀ. ಈ ಮೂವಿ ಕೂಡ ಯಾರೆಲ್ಲ ತಪ್ಪದೆ ನೋಡಿದರೆ ಕಮೆಂಟ್ ಮಾಡಿ ಹೇಳಿ ಮೂವಿ ಹೇಗಿದೆ ಅಂತ. ಡಾಕ್ಟರ್ ರಾಜ್ಕುಮಾರ್ ಸರ್ಗೆ ನಟನೆಯಲ್ಲಿ ಸರಿಸಾಟಿ ಯಾರೂ ಇಲ್ಲ ಅಂತ ಗೊತ್ತಾಗೋ ನೆಕ್ಸ್ಟ್ ಮೂವಿ ಯಾವುದಪ್ಪ ಅಂದ್ರೆ ಅದು ನೋಡ್ರಿ ಮಯೂರ. ಈ ಮೂವಿಯಲ್ಲಂತೂ ಡಾಕ್ಟರ್ ರಾಜ್ಕುಮಾರ್ ಸರ್ ತುಂಬ ಅದ್ಭುತವಾಗಿದೆ ರೀ. ಈ ಮೂವಿಯಲ್ಲಿ ಕದಂಬ ರಾಜ ಆಗಿ ನಟನೆ ಮಾಡಿದ್ದಾರೆ ರೀ. ಈ ಮೂವಿ ಅಂತೂ ತುಂಬ ಅದ್ಭುತವಾಗಿದೆ ರೀ. ಈ ಮೂವಿ ಅಂತೂ ಯಾವ ಬಾಹುಬಲಿ ಮೂವಿ ಅಂತೂ ಕಮ್ಮಿ ಇಲ್ಲರಿ. ಆ ಥರ ಮೂವಿ ಮಾಡ್ಯಾರ. ಆಗಿನ ಟೈಮ್ನಾಗೆ ಮೈಸೂರು ಅರಮನೆ ಒಳಗೆ ಶೂಟಿಂಗ್ ಮಾಡ್ಯಾರ್ರಿ. ಈ ಮೂವಿ ಅಂತೂ ತುಂಬ ಅದ್ಭುತವಾಗಿ ನೋಡಿ ಬಂದ್ರಿ. ಈಗ ನೋಡಿದ್ರೆ ಒಂದು ಹೊಸ ಮೂವಿ ನೋಡ್ದಂಗೆ ಅದ ರೀ. ಅದ್ರಾಗಂತೂ ರಾಜ್ಕುಮಾರ್ ಸರ್ದು ಆ್ಯಕ್ಟಿಂಗ್ ಅಂತೂ ಭಾರಿ ಅದ ರೀ. ಡೈಲಾಗ್ಗಳಂತೂ ಅದ್ಭುತವಾಗವ್ರಿ ಕನ್ನಡ ಬಗ್ಗೆ. ಈ ಮೂವಿ ಅಂತೂ ಕನ್ನಡದ ಬಗ್ಗೆ ಭಾಳ ತುಂಬ ಚೆನ್ನಾಗಿ ಕಾಣ್ತಾರೆ ಮೂವಿ ನೋಡಿದ್ರೆ. ಅದರ ನಂತರ ಮೂವಿ ಅಂದ್ರೆ ಕಸ್ತೂರಿ ನಿವಾಸ. ಈ ಮೂವಿ ಅಂತೂ ತುಂಬ ಚೆನ್ನಾಗಿದೆ. ಈ ಮೂವಿಯಲ್ಲಿ ಅಂತೂ ಬೇಡಿದ್ದೆಲ್ಲ ಕೊಡ್ತಾರೆ ಈ ಮೂವಿಗೆ ಒಂಥರ ಕರ್ಣನ ಪಾತ್ರ ತಿಳ್ಬೋದು ರೀ. ಈ ಮೂವಿ ಅಂತೂ ತುಂಬ ಚೆನ್ನಾಗಿದೆ. ಈ ಮೂವಿ ಕೂಡ ನಮಗೆಲ್ಲರಿಗೂ ಇಷ್ಟ ಆಗಿದೆ. ಈ ಮೂವಿ ಯಾರಿಗೆಲ್ಲ ಇಷ್ಟ ಇದ್ದರೆ ಅವ್ರು ತಪ್ಪದೇ ಕಮೆಂಟ್ ಮಾಡಿ ಹೇಳಿ ಮೂವಿ ಹೇಗಿದೆ ಅಂತ. ಹಾಗೆ ಕಮೆಂಟಲ್ಲಿ ತಪ್ಪದೇ ಜೈ ರಾಜಣ್ಣ ಅಂತಾಗಿ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅಭಿಮಾನಿಯಾಗಿದ್ದರೆ ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಮುಂದೆ ಕಂಟೆಂಟ್ ಮಾಡಲು ನಮಗೆ ಸಪೋರ್ಟ್ ಸಿಕ್ಕಂತೆ ಆಗುತ್ತೆ. ಭಕ್ತ ಪ್ರಹ್ಲಾದ. ಈ ಮೂವಿಯಲ್ಲಂತೂ ಭಯಂಕರ ಆ್ಯಕ್ಟಿಂಗ್ ಮಾಡ್ಯಾರಿ. ಒಂದೊಂದು ಡೈಲಾಗ್ ಅಂತೂ ಡೇಂಜರ್ ಅವರಿ, ಮಸ್ತ್ ಅವ್ರು ಹೇಳ್ಬೇಕಂದ್ರೆ. ಹಾಗೆ ಈ ಮೂವಿಯಲ್ಲಂತೂ ಪುನೀತ್ ರಾಜ್ಕುಮಾರ್ ಸರ್ ಬಾಲನಟನಾಗಿ ನಟಿಸಿದ್ದಾರೆ. ಈ ಮೂವಿ ಕೂಡ ತುಂಬ ಅದ್ಭುತವಾಗಿದೆ. ತೂಗುದೀಪ್ ಶ್ರೀನಿವಾಸ್ ಅವರು ಕೂಡ ನಟನೆ ಮಾಡಿದ್ದಾರೆ ಈ ಮೂವಿಯಲ್ಲಿ. ಮೂವಿ ಅಂತೂ ತುಂಬ ಚೆನ್ನಾಗಿದೆ. ಈ ಮೂವಿ ಯಾರಿಗೆಲ್ಲ ಇಷ್ಟ ಇದ್ರೂ ಅವ್ರು ತಪ್ಪದೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ. ಭೂಕೈಲಾಸ. ಈ ಮೂವಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್ ರಾವಣನ ಕ್ಯಾರೆಕ್ಟರ್ ಮಾಡಿದ್ದಾರೆ. ಈ ಮೂವಿಯಲ್ಲಿ ಶಿವನ ಆತ್ಮಲಿಂಗ ಪಡೆಯುವ ಕಥೆ ಇದೆ. ಈ ಮೂವಿ ಕೂಡ ತುಂಬ ಅದ್ಭುತವಾಗಿದೆ. ಈ ಮೂವಿ ತುಂಬ ಹಳೆಯದಾಗಿದೆ. ಈ ಮೂವಿ ಯಾರೆಲ್ಲ ನೋಡಿದ್ದಾರೆ ತಪ್ಪದೇ ಕಮೆಂಟ್ ಮಾಡಿ ಹೇಳಿ. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಸರ್ ನಿಮಗೆ ಯಾವ ಮೂವಿ ಇಷ್ಟ ಅಂತ ತಪ್ಪದೆ ಕಮೆಂಟ್ ಮಾಡಿ. ನನ್ನ ಪ್ರಕಾರ ನಾನು ನೋಡಿರೋ ಪ್ರಕಾರ ಇವು ಎಷ್ಟು ಹೇಳಿ ನಾವೆಲ್ಲ ಬೆಸ್ಟ್ ಮೂವೀಸ್ ರೀ. ನನ್ನ ಪ್ರಕಾರ ನಾನು ಇಷ್ಟಪಟ್ಟಿರೋ ಮೂವಿ ಅವೆಲ್ಲ. ಭಕ್ತ ಕುಂಬಾರ. ಈ ಮೂವಿಯಲ್ಲಂತೂ ಡಾಕ್ಟರ್ ರಾಜ್ಕುಮಾರ್ ಸರ್ ಪಾಂಡುರಂಗ ವಿಠಲ್ ಅವರು ಭಕ್ತನ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ ನಟನೆ ಅಂತೂ ತುಂಬ ಅದ್ಭುತವಾಗಿದೆ. ಈ ಮೂವಿಯಲ್ಲಿ ನಾಯಕ ನಟಿಯಾಗಿ ಲೀಲಾವತಿ ಮೇಡಮ್ ಅವರು ನಟಿಸಿದ್ದಾರೆ. ಅವರು ಕೂಡ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಅಂತೂ ಸೂಪರ್ ಆಗಿದೆ ರೀ. ನಮಗಂತೂ ತುಂಬ ಇಷ್ಟ ಆಗಿದೆ ಮೂವಿ. ಈ ಮೂವಿ ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸಲ ಹೋಗಿ ಯೂಟ್ಯೂಬಲ್ಲಿದೆ ಮೂವಿ ನೋಡಿ, ಭಕ್ತ ಕುಂಬಾರ ಅಂತ. ಈ ಮೂವಿಯಲ್ಲಿ ರಾಜ್ಕುಮಾರ್ ಸರ್ದು ನಟನೆ ನೋಡೋದೇ ಒಂದು ಅದ್ಭುತ ರೀ. ಆದ ಕಾರಣ ಡಾಕ್ಟರ್ ರಾಜ್ಕುಮಾರ್ ಸರ್ ನಮ್ಮ ಕನ್ನಡದ ಹೆಮ್ಮೆಯ ನಟ. ಅವರ ಪ್ಲೇ ನಟನೆ ಏನತನೇ ಯಾರು ಭೀ ಮಾಡಿಲ್ಲ. ಎಕ್ಸಾಂಪಲ್ ಹೇಳ್ಬೇಕು ಕವಿರತ್ನ ಕಾಳಿದಾಸ ರೀ. ಕವಿರತ್ನ ಕಾಳಿದಾಸದಾಗ ನಟನೆ ಅಂತೂ ತುಂಬ ಅದ್ಭುತವಾಗಿದೆ ರೀ. ಫಸ್ಟ್ ಹಾಫ್ ಹುಚ್ಚಿನ ಕ್ಯಾರೆಕ್ಟರ್ ಹುಚ್ಚುತ್ತಿರ್ತಾರೆ, ಏನೂ ತಿಳಿಯಲ್ಲ. ಸೆಕೆಂಡ್ ಹಾಫ್ ಅಂತೂ ಅವರು ಕವಿಯಾಗಿರ್ತಾರೆ. ಆ ಥರ ನಟನೆ ಮಾಡಿರಿ. ತುಂಬ ಅದ್ಭುತವಾಗಿ ನಟನೆ ರೀ. ಆ ಥರ ನಟನೆ ಯಾರು ಭೀ ಮಾಡಲ್ರಿ. ಆ ಥರ ಎರಡು ಥರ ಅವ್ರಿಗೆ ನಾನು ಆ ಸಿನಿಮಾ ಭಾರಿ ಒಪ್ಪಿದೆ ರೀ. ನೋಡ್ರಿ ಬೇಕಾದ್ರೆ ಕವಿರತ್ನದ ಕಾಳಿದಾಸ ಯೂಟ್ಯೂಬಲ್ಲಿದೆ. ಒಂದು ಮಾತಿನಾಗ ಹೇಳ್ಬೇಕಪ್ಪ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಒಬ್ಬ ಕಾಮಿಡಿಯನ್ ಆಗಿ ಭೀ ಮಾಡ್ತಾರೆ ರೀ. ಒಂದು ಸೀರಿಯಸ್ ಕ್ಯಾರೆಕ್ಟರ್ ಭೀ ಮಾಡ್ತಾರೆ. ಎಲ್ಲ ಕ್ಯಾರೆಕ್ಟರ್ ಮಾಡ್ತಾರೆ ರೀ.
ಡಾಕ್ಟರ್ ರಾಜ್ಕುಮಾರ್ ಸರ್ ಆಲ್ ಇನ್ ಒನ್ ಕ್ಯಾರೆಕ್ಟರ್ ಎಲ್ಲ ಥರ ಮಾಡೋ ನಟನೆ ಏಕೈಕ ವ್ಯಕ್ತಿ ನಮ್ಮ ಕನ್ನಡ ನಟ ಯಾರಪ್ಪ ಅಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಇದ್ದಾರೆ. ಅವ್ರ ಥರ ಯಾರೂ ಮಾಡಲ್ರಿ, ಹಿಂದೆ ಭೀ ಮಾಡಿಲ್ಲ ಮುಂದೆ ಭೀ ಮಾಡಿಲ್ಲ. ಜೈ ಡಾಕ್ಟರ್ ರಾಜ್ಕುಮಾರ್ ಸರ್. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.